ಬಹುಶಃ ನೀವು ಯಾರ್ಯಾರು ಇಂಜಿನಿಯರಿಂಗ್ ನ ಮಾಡಬೇಕು ಅಂತ ಅನ್ಕೊಂಡಿದ್ರಾ, ನಿಮ್ಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಗುಡ್ ನ್ಯೂಸ್ ಬಂದಿದೆ. ಡೆಫಿನೆಟ್ಲಿ ಇದು ಎಷ್ಟೊಂದು ಜನರಿಗೆ ಖುಷಿ ನೀಡುತ್ತೆ. ಆದ್ರೆ ಇಂಜಿನಿಯರಿಂಗ್ ಪರಿಸ್ಥಿತಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ರಾಜ್ಯ ಸರ್ಕಾರದಿಂದ ಏನೇನು ಗುಡ್ ನ್ಯೂಸ್ ನ ನೀಡಿದ್ರೆ ಇಂಜಿನಿಯರಿಂಗ್ ನ ಮಾಡೋರಿಗೆ ಈ ವರ್ಷ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ CET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊಂಡವ್ರಿಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ಮಾಡುವ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು CET ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಕಾತರದಿಂದ ಒಂದು ಕುತೂಹಲ ಇದ್ದೇ ಇರುತ್ತೆ. ಏನಂದ್ರೆ CET ರಿಸಲ್ಟ್ ಬರೋಕ್ಕಿಂತ ಮುಂಚೆ ನನ್ನ ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅಂತ ನೋಡ್ಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ ನಿಮ್ಗೆ ಫ್ರೀ ಆಗಿ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಇದೆ. ಜಸ್ಟ್ ನಿಮ್ಮ CET ಸ್ಕೋರ್ ಹಾಕಿ, ಹಾಗೆ ನಂತರ ನಿಮ್ಮ PUC ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರಾಕ್ಸ್ ಆಗಿ ನಿಮ್ಮ CET ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋದನ್ನ ಪ್ರಿಡಕ್ಟ್ ಮಾಡಿ ತೋರಿಸಿದೆ. CET ರಿಸಲ್ಟ್ ಬರೋಕ್ಕಿಂತ ಮುಂಚೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ, ಓಕೆನಾ, ನಿಮ್ಮ ರಿಸಲ್ಟ್ ನ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಷ್ಟೊಂದು ಜನ ಇವಾಗ CET ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರೋರು ಇಂಜಿನಿಯರಿಂಗ್ ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರ. ಮತ್ತೆ CET ಕೌನ್ಸಿಲಿಂಗ್ ಅಲ್ಲಿ ಅತಿ ಹೆಚ್ಚು ಸೀಟ್ಸ್ ಇರೋದು ಇಂಜಿನಿಯರಿಂಗ್ ಗೆನೆ, ಓಕೆನಾ. ಬೇರೆ ಕೋರ್ಸಸ್ ಗಳಿಗೆ ಕಮ್ಮಿ ಸೀಟ್ಸ್ ಇದೆ, ಕಮ್ಮಿ ಜನ ಜಾಯ್ನ್ ಆಗ್ತಾರೆ ಕೌನ್ಸಿಲಿಂಗ್ ಮುಖಾಂತರ. ಆದ್ರೆ ಜಾಸ್ತಿ ಜನ ಕೌನ್ಸಿಲಿಂಗ್ ಮುಖಾಂತರ ಜಾಯ್ನ್ ಆಗೋದೇನೆ ಇಂಜಿನಿಯರಿಂಗ್ ಕೋರ್ಸಸ್ಗೆ KCET ಲಿ, ಓಕೆನಾ. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ. ಇದು ಎಷ್ಟೊಂದು ಜನರಿಗೆ ಡೆಫಿನೆಟ್ಲಿ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಆದ್ರೆ ಇಂಜಿನಿಯರಿಂಗ್ ಅಲ್ಲಿ ಏನಾಗಿದೆ ಅನ್ನೋದನ್ನ ರಿಯಾಲಿಟಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಎಷ್ಟೊಂದು ಜನ ಏನಾಗ್ತಿದೆ ಅಂದ್ರೆ ಇಂಜಿನಿಯರಿಂಗ್ ಸೇರ್ಕೋತಾ ಇರೋದನ್ನೇ CS ಬ್ರಾಂಚ್ಗೆ, ಓಕೆನಾ. ಇಲ್ಲಿ 8 ಜನ CS ಬ್ರಾಂಚ್ನೇ ಚೂಸ್ ಮಾಡ್ತಾ ಇದ್ದಾರೆ. ಕಾಲೇಜ್ಗಳು ಏನ್ ಮಾಡ್ತಿದೆ ಅಂದ್ರೆ ಅವ್ರು ಇನ್ನೂ ತಲೆ ಓಡಿಸಿ, ಇವಾಗ ಕಂಪ್ಯೂಟರ್ ಸೈನ್ಸ್ ಒಂದು ಬ್ರಾಂಚ್ ಇತ್ತು ಅಂದ್ರೆ ಒಂದು ಕಾಲೇಜಲ್ಲಿ ಅವರು ಅದನ್ನ 2-3 ಮಾಡ್ತಾ ಇದ್ದಾರೆ, ಓಕೆನಾ. ಅಂದ್ರೆ ಇವಾಗ 100 ಸೀಟ್ ಇತ್ತು ಅಂದ್ರೆ ಅದೆಲ್ಲ ಕೂಡ 300 ಸೀಟ್ ಮಾಡ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ 90% ಕಾಲೇಜಲ್ಲಿ ಇದೇ ರೀತಿ ನಡೀತಿದೆ. ಬೇರೆ ಬ್ರಾಂಚ್ಗಳಲ್ಲಿ ಹೋಗಿ ನೋಡ್ತು ಅಂದ್ರೆ ಅಲ್ಲಿ 10 ಜನ 20 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಆದ್ರೆ CS ಅಲ್ಲಿ 200 ಜನ 300 ಜನ ಸ್ಟೂಡೆಂಟ್ಸ್ಗಳು ತುಂಬಿರ್ತಾರೆ. ಈ ರೀತಿ ಆಗ್ತಿದೆ, ಓಕೆನಾ. ಇದೆಲ್ಲ ಕೂಡ ಸ್ಟೇಟ್ ಗೌರ್ಮೆಂಟ್ ಕೂಡ ಅಬ್ಸರ್ವ್ ಮಾಡ್ತಿದೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಒಂದು ಸ್ಪೆಷಲ್ ಆಫರ್ ನ ಕೊಟ್ಟಿದ್ದಾರೆ. ಇಲ್ಲಿ ಏನೊಂದು ನಿಮ್ಗೆ ಸ್ಪೆಷಲ್ ಆಫರ್ ನ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ನೀವು ಯಾರ್ಯಾರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೆ ಸಿವಿಲ್ ಇಂಜಿನಿಯರಿಂಗ್ ಹಾಗೆ EEE ECE ಸೇರ್ಕೋತೀರಾ ಕೋರ್ ಬ್ರಾಂಚಸ್ಗೆ, ನಿಮಗೆ ಒಂದು ಕಾಲೇಜ್ ಫೀಸ್ ಮೇಲೆ 50% ಡಿಸ್ಕೌಂಟ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಒಂದು ಇಂಟರ್ನ್ಶಿಪ್ ಕೂಡ ಕೊಡಿಸ್ತೀವಿ ಅಂತ ಹೇಳಿದ್ರೆ, ಅದು ಕೂಡ ಒಂದು ಟಾಪ್ ಕಂಪ್ನೀಸ್ಗಳಿಂದ, ಅದು ಕೂಡ ನಿಮಗೆ ಲ್ಯಾಕ್ಸ್ ಗಟ್ಲೆ ಇರುತ್ತೆ ಇಂಟರ್ನ್ಶಿಪ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಇಲ್ಲಿ ಅದನ್ನ ಮೆನ್ಷನ್ ಮಾಡಿದ್ರೆ ಒಂದು ಆರ್ಟಿಕಲ್ನ ನೀವು ಓದ್ಕೋಬೋದಾಗಿರುತ್ತೆ, ಓಕೆನಾ. ರಿಯಾಲಿಟಿ ಹೇಳ್ಬಿಡ್ತೀನಿ ನೋಡಿ, ಮೆಕ್ಯಾನಿಕಲ್ ಸಿವಿಲ್ ಓದ್ತಾ ಇರೋರಿಗೆ ಡೆಫಿನೆಟ್ಲಿ ನಿಜ ಕೆಲಸ ಸಿಗ್ತಾ ಇಲ್ಲ. ಎಷ್ಟೊಂದು ಜನಕ್ಕೆ ಏನಾಗ್ತಿದೆ ಅಂದ್ರೆ ಅವರು ಆ ಬ್ರಾಂಚ್ನ ಓದ್ತಾರೆ, ಆದ್ರೆ ಆ ಒಂದು ಬ್ರಾಂಚ್ ರಿಲೇಟೆಡ್ ಜಾಬ್ ಡೆಫಿನೆಟ್ಲಿ 100ರಲ್ಲಿ ಒಬ್ಬಂಗೆ ಸಿಗ್ತಿದೆ ಅಷ್ಟೇನೆ, ಓಕೆನಾ. ಅವನು ಯಾವುದಾದ್ರು ಫೀಲ್ಡಲ್ಲಿ ಏನೇನೋ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಾಪರ್ ಆಗಿ ನೀವು ಇಂಜಿನಿಯರಿಂಗ್ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಬಗ್ಗೆನೇ ಒಂದು ಸಪ್ರೇಟ್ ಆಗಿ ವಿಡಿಯೋ ಬೇಕು ಕೋರ್ಸ್ ಬಗ್ಗೆ ಮತ್ತೆ ಜಾಬ್ ಆಪರ್ಚುನಿಟಿ ಬಗ್ಗೆ ಅಂದ್ರೆ ಇಂಜಿನಿಯರಿಂಗ್ ಅಂತ ಕಮೆಂಟ್ ಮಾಡಿ. ಏನಾದರೂ 100 ಜನಕ್ಕಿಂತ ಜಾಸ್ತಿ ಜನ ಕಮೆಂಟ್ ಮಾಡ್ತಿದ್ರೆ ನಿಮಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ. ಟ್ರೆಂಡ್ ಏನಾಗಿದೆ, ನೀವು ಫ್ಯೂಚರಲ್ಲಿ ಯಾವ ಒಂದು ಬ್ರಾಂಚ್ ತಗೊಂಡ್ರೆ ಏನ್ ಮಾಡಿದ್ರೆ ನಿಮಗೆ ಕೆಲಸ ಸಿಗುತ್ತೆ, ನೀವು ಏನ್ ಮಾಡಬೇಕು ಇವಾಗ ನನ್ನ, ಓಕೆನಾ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಗೊತ್ತಲ್ಲ, ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.